ತಿಮ್ಮಕ್ಕ ಅವರ 114ನೇ ಜನ್ಮದಿನಾಚರಣೆ ಮತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ಉದ್ಘಾಟನೆಯ ಪ್ರಯುಕ್ತ ಯಲಹಂಕದ ಎಲ್ಬಿಎಸ್ ನಗರ ಮತ್ತು ಹೆಸರುಘಟ್ಟ ಹೋಬಳಿಯ ಅದ್ದಿಗನಹಳ್ಳಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ ಮಾರಪ್ಪರವರ ನೇತೃತ್ವದಲ್ಲಿ ಗಿಡ ನೆಡೋ ಕಾರ್ಯಕ್ರಮ, ನಾಮಫಲಕ ಉದ್ಘಾಟನೆ, ಯಲಹಂಕ ಉಪನಗರದ ಮದರ್ ಡೈರಿ ವೃತ್ತದಿಂದ ಯಲಹಂಕ ನ್ಯೂಟೌನ್ ಕ್ಲಬ್ವರೆಗೆ ವಿವಿಧ ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಬೆಳ್ಳಿ ರಥದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರದ ಮೆರವಣಿಗೆ, ಪರಿಸರವಾದಿಗಳಿಗೆ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಚ್ ಮಾರಪ್ಪರವರು ಮಾತನಾಡಿ, ಪರಿಸರ ಸಂರಕ್ಷಣೆ, ಕೆರೆಗಳ ಸುತ್ತ ಮತ್ತು ಖಾಲಿ ಜಾಗಗಳಲ್ಲಿ ಸಸಿ ನೆಡುವುದು, ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುವುದು, ಅನಾಥಾಶ್ರಮಗಳ ಸ್ಥಾಪನೆ ಮತ್ತು ವೃದ್ಧಾಶ್ರಮಗಳ ಸ್ಥಾಪನೆಯಂತಹ ಧ್ಯೇಯೋದ್ದೇಶಗಳೊಂದಿಗೆ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯನ್ನ ಸ್ಥಾಪನೆ ಮಾಡಲಾಗಿದ್ದು, ಈ ವೇದಿಕೆಯಲ್ಲಿ ಪರಿಸರ ಪ್ರೇಮಿಗಳು, ಸಾಮಾಜಿಕ ಕಳಕಳಿಯುಳ್ಳ ಹಲವು ಮುತ್ಸದ್ದಿ ಮುಖಂಡರಿದ್ದು ಪರಿಸರ ಮತ್ತು ಸಮಾಜದ ಒಳಿತಿಗಾಗಿ ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ಎಂಬ ಘನ ಉದ್ದೇಶವನ್ನು ಹೊಂದಿ ವೇದಿಕೆಯಲ್ಲಿ ಪದಾಧಿಕಾರಿಗಳಾಗಿ ಸದಸ್ಯರಾಗಿ ಒಗ್ಗೂಡಿ ಸೇರಿದ್ದೇವೆ. ಈ ವೇದಿಕೆಯನ್ನು ಯಾವುದೇ ಒಂದು ನಿಶ್ಚಿತ ಪ್ರದೇಶಕ್ಕೆ ಸೀಮಿತಗೊಳಿಸದೆ ರಾಜ್ಯದ ಮೂಲೆ ಮೂಲೆಗೆ ಕೊಂಡೊಯ್ಯಬೇಕಾದ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಆರ್ ರಮೇಶ್, ಕಾಂಗ್ರೆಸ್ ಮುಖಂಡರಾದ ಶ್ರೀ ಬಿ ಕೇಶವರಾಜಣ್ಣ, ಬಮೂಲ್ ನಿರ್ದೇಶಕರಾದ ಶ್ರೀ ಸತೀಶ್ ಕಡತನಮಲೆ, ಬಿಜೆಪಿ ಮುಖಂಡರಾದ ಮಧುಸೂದನ್, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ಗೌರಾಧ್ಯಕ್ಷ ಶ್ರೀ ಮುನಿರಾಜು, ಉಪಾಧ್ಯಕ್ಷರಾದ ಜಗದೀಶ್ ಗೌಡ, ಮಂಜುನಾಥ್ ಪಿ, ಖಚಾಂಚಿ ಸಂದೀಪ್ ಬಿ, ಜಂಟಿ ಕಾರ್ಯದರ್ಶಿ ಸಂದೀಪ್, ಯಲಹಂಕ ನ್ಯೂಟೌನ್ ಕ್ಲಬ್ನ ಮಾಜಿ ಅಧ್ಯಕ್ಷ ಆಂಜನೇಯಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ತಿಮ್ಮಕ್ಕ ವೇದಿಕೆ ವತಿಯಿಂದ ಈ ದಿವಸ ನಮ್ಮ ಯಲಹಂಕ ಉಪನಗರದಲ್ಲಿ ಡೈರಿ ವೃತ್ತದಿಂದ ಯಲಹಂಕ ಉಪನಗರ ಬಸ್ ನಿಲ್ದಾಣದ ಮುಖ್ಯ ರಸ್ತೆಯ ಮಾರ್ಗವಾಗಿ ಚಿಕ್ಕಬೊಮ್ಮಸಂದ್ರ ಹಾಗೂ ವಿಷ್ಣು ಪಾರ್ಕ್ ಹೋಟೆಲ್ ಮುಂಭಾಗದ ರಸ್ತೆಯಲ್ಲಿ ಜೊತೆಗೆ ಏನು ಯಲಹಂಕ ನ್ಯೂಟೌನ್ ಕ್ಲಬ್ ಮುಂಭಾಗದಲ್ಲಿ ಇವತ್ತು ಬೃಹತ್ ಮಟ್ಟದಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವತ್ತು ಏನು ನಮ್ಮ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕರವರ 114ನೇ ಜನ್ಮದಿನೋತ್ಸವದ ಸಮಾರಂಭ ಹಾಗೂ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯ ನೋಂದಣಿಯಾಗಿರ್ತಕ್ಕಂಥ ಒಂದು ನಾಮಫಲಕವನ್ನು ಇವತ್ತು ಅನಾವರಣಗೊಳಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದರು. ಜೊತೆಗೆ ಇವತ್ತು ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು ಈ ಸಮಾರಂಭಕ್ಕೆ. ಅವರು ಏನೋ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ರವರು ಬರಬೇಕಾಯಿತು. ಅವರು ಸಹ ಮಕ್ಕಳು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ಸಮಾರಂಭವನ್ನು ಮಾಡೋದ್ರ ಮುಂಚಿತವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಆ ಪತ್ರಿಕಾಗೋಷ್ಠಿ ಆದ ನಂತರ ಇವತ್ತು ಏನು MLAಗಳು, ರಾಜ್ಯದಲ್ಲಿರ್ತಕ್ಕಂಥ MLAಗಳು, ಅನೇಕ ಗಣ್ಯರು ಇವತ್ತು ಸಾಲುಮರದ ತಿಮ್ಮಕ್ಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ರಾಜ್ಯದಲ್ಲಿ ಇವತ್ತು ಏಕೈಕ ನಮ್ಮ ಸಾಲುಮರದ ತಿಮ್ಮಕ್ಕರವರ ಜಯಂತಿಯನ್ನು ಮತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿದ್ವಿ ಅಂದರೆ ಅದು ಬಿಕಾಸ್ ಆಫ್ ನಮ್ಮ ಯಲಹಂಕ ಉಪನಗರದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದು ಐತಿಹಾಸಿಕ ದಿನ ಮತ್ತು ಮೈಲಿಗಲ್ಲು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಏನು ಉದ್ದೇಶ ಕಾರ್ಯಚಟುವಟಿಕೆಗಳು ಏನು ಮಾಡಬೇಕು ಅಂತ ಇದ್ರ ಮೂಲಕ ಸಾಲುಮರದ ತಿಮ್ಮಕ್ಕರವರು ಏನು ಮರಗಳನ್ನೇ ಮಕ್ಕಳು ಅಂತ ಹೇಳಿ ಅವರು ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಅತ್ಯಂತ ಏನು ಕಿಲೋಮೀಟರ್ ಗಟ್ಟಲೆ ಸಾಲು ಮರಗಳನ್ನು ನೆಟ್ಟು ಅವಕ್ಕೆ ಪೋಷಣೆ ಮಾಡೋದಿದೆಯಾ, ಅತ್ಯಂತ ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡ್ತಾರೆ ಆ ರೀತಿ ಅವರು ಸುಮಾರು 3-4 ಮೀಟರ್ಗಳ ದೂರದಿಂದ ಕೊಡಗಳಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಆ ಗಿಡಗಳಿಗೆ ನೀರುಣಿಸಿ ಆ ಒಂದು ಪೋಷಣೆ ಮಾಡೋದಿದೆಯಲ್ಲ, ಭದ್ರತೆ ಜೊತೆಗೆ ಏನೊಂದು ಮುಳ್ಳುತಂತಿಗಳಾಗಿರ್ಬೋದು ಅಥವಾ ಮುಳ್ಳಿನ ಗಿಡಗಳನ್ನು ಸುತ್ತಲೂ ಇಟ್ಟು ಕಾಪಾಡುವಂಥ ಒಂದು ಕಾರ್ಯ ಇದೆಯಲ್ಲ, ಇದು ಅತ್ಯಂತ ಶ್ಲಾಘನೀಯ. ಇದು ಅವರು ತಿಮ್ಮಕ್ಕನವರು ಅನಕ್ಷರಸ್ಥರಾದರೂ
ಅವರು ನಿಜವಾಗ್ಲೂ ಬಹಳ ಬೃಹತ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರನ್ನು ಗುರುತಿಸಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ ಕೊಟ್ಟಿದ್ದಾರೆ, ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಅನೇಕ ಪ್ರಶಸ್ತಿಗಳನ್ನು ಅವರಿಗೆ ಲಭಿಸಿದವೆ. ಹಾಗಾಗಿ ಅವರ ತತ್ವಗಳನ್ನು, ಅವರ ಮೌಲ್ಯಗಳನ್ನು ನಾವೆಲ್ಲರೂ ಈ ರಾಜ್ಯದಲ್ಲಿ ಅಳವಡಿಸ್ಕೊಂಡು ನಾವೂ ಸಹ ಇವತ್ತು ಅತ್ಯವಶ್ಯಕವಾಗಿ ಆಮ್ಲಜನಕವನ್ನು ಬೇಕಾಗಿದೆ. ಇವತ್ತೇನು ಕಾಡುಗಳನ್ನೆಲ್ಲ ನಾಡುಗಳು ಮಾಡ್ತಾಯಿದ್ದಾರೆ, ಅರಣ್ಯಗಳೆಲ್ಲ ನಾಶ ಮಾಡ್ತಾಯಿದ್ದಾರೆ. ಅಂಥವನ್ನೆಲ್ಲ ನಮ್ಮ ವೇದಿಕೆ ವತಿಯಿಂದ ಇವತ್ತು ನಾವು ಖಂಡಿಸ್ತೀವಿ. ಜೊತೆಗೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇವತ್ತೇನು ನಮ್ಮ ಬೆಂಗಳೂರು ಉತ್ತರ ತಾಲೂಕಲ್ಲಿರ್ತಕ್ಕಂಥ ಒಂದು ಏನು ಜಾರಕಬಂಡೆ ಕಾವಲು ಒಂದು 250 ಎಕರೆ ಇದೆಯೋ, ಆ 250 ಎಕರೆಗೆ ಸಾಲುಮರದ ತಿಮ್ಮಕ್ಕರವರ ಹೆಸರನ್ನು ನಾಮಕರಣ ಮಾಡಬೇಕಂತೇಳಿ ಈ ಒಂದು ಮಾಧ್ಯಮಗಳ ಮೂಲಕ ನಾವು ಇವತ್ತು ವೇದಿಕೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ವೇದಿಕೆ ಮೂಲಕ ಯಾವ ರೀತಿ ಏನೇನು ಕಾರ್ಯಕ್ರಮ ರೂಪಿಸಕ್ಕೆ ನೋಡಿ, ಏನೇನು ಕಾರ್ಯಕ್ರಮಗಳು ನಮ್ಮ ವೇದಿಕೆ ವತಿಯಿಂದ ಮೊಟ್ಟ ಮೊದಲನೇದಾಗಿ ಎಲ್ಲಿ ಸರ್ಕಾರಿ ಜಾಗಗಳು ಮತ್ತು ಕೆರೆ ಅಂಗಳ ಪ್ರದೇಶಗಳಿದ್ದಾವೋ ಅದು ಬಲಾಢ್ಯರು ಒತ್ತುವರಿಯನ್ನು ಮಾಡ್ಕೊಳ್ತಾರೆ. ಆ ಒತ್ತುವರಿ ಆಗೋಕ್ಕಿಂತ ಮುಂಚಿತವಾಗಿ ನಾವು ಗಿಡಗಳನ್ನು ನೆಡುವಂಥ ಕಾರ್ಯವನ್ನು ನಾವು ಈಗಾಗಲೇ ನಾವು ಮಾಡಿದ್ದೀವಿ. ಇನ್ನು ಮುಂದೆನೂ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ದಿನ ಸಾಲುಮರ ತಿಮ್ಮಕ್ಕ ವೇದಿಕೆ ಉದ್ಘಾಟನಾ ಹಾಗೂ ಸಾಲುಮರ ತಿಮ್ಮಕ್ಕನವರ 114ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿರೋ ಉದ್ದೇಶ, ನಾವು ಒಂದು ಸಾಲುಮರ ತಿಮ್ಮಕ್ಕ ವೇದಿಕೆ ಅಂತೇಳಿ ಸುಮಾರು 3 ತಿಂಗಳ ಹಿಂದೆ ನಾವು ಒಂದು ನೋಂದಣಿ ಮಾಡಿಸಿ ಒಂದು ಕಮಿಟಿನ ರೂಪಿಸ್ಕೊಂಡಿದ್ದೀವಿ. ಅದು ಉದ್ಘಾಟನೆ ಮಾಡಿರಲಿಲ್ಲ. ಇವತ್ತು ಅವರ ಹುಟ್ಟಿದಬ್ಬದ ದಿನ ಅಂತೇಳಿ ಇವತ್ತಿನ ದಿನ ಉದ್ಘಾಟನೆ ಮಾಡ್ತಾಯಿದ್ದೀವಿ. ನಮ್ಮ ಸಾಲುಮರ ತಿಮ್ಮಕ್ಕ ವೇದಿಕೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಗಿಡಗಳನ್ನು ನೆಡೋದು, ಅವರ ಹೆಸರಿನಲ್ಲಿ ಗಿಡಗಳನ್ನ ನೆಡೋದು, ವೃದ್ಧಾಶ್ರಮ, ಅನಾಥಾಶ್ರಮ, ಅಂಧಾಶ್ರಮ ಮತ್ತು ಅಂಗವಿಕಲರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ಸಹಾಯ ಮಾಡುವಂಥ ಕೆಲಸಗಳನ್ನು ಪರಿಸರ ಜಾಗೃತಿ ಮಾಡ್ತಾಯಿದ್ದೀವಿ. ಹಾಗೆಯೇ ಈಗೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೇಳ್ದಂಗೆ ಬೇರೆ ದೇಶಗಳಲ್ಲೆಲ್ಲ ಜಾಗತಿಕ ತಾಪಮಾನ ಹೆಚ್ಚಾಗಿ ಸುಮಾರು 58-60 ಡಿಗ್ರಿ ತನಕನೂ ಸಹ ಹೋಗಿ ತಾಪಮಾನ ಹುಟ್ಟಿದ್ದು, ಅಲ್ಲಿನ ಬಿಸಿಲಿಗೆ ತಾಳಲಾರದೆ ಜನ ಸಾಯ್ತಾ ಇರೋದು ಸಹ ನಾವು ಮಾಧ್ಯಮಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಆ ರೀತಿ ನಮ್ಮ ದೇಶ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವೇದಿಕೆ ಮೂಲಕವಾಗಿ ನಾವು ಸಮಾಜಕ್ಕೆ ತಿಳಿಸೋದೇನೆಂದರೆ, ಪ್ರತಿಯೊಬ್ಬರು ಅವ್ರ ಮನೆ ಹತ್ರ ಆಗಲಿ, ಅವ್ರ ತೋಟದಲ್ಲಾಗಲಿ, ಅವ್ರ ಹಿತ್ತಲಲ್ಲಾಗಲಿ ಒಂದು ಮರ ನೆಡಿ, ಆ ಮರ ನೆಟ್ಟು ಅವ್ರಿಗೆ ಬೇರೆ ಯಾರಿಗೂ ಆಮ್ಲಜನಕ ಬೇಡ ಆದರೂ ಸಹ ಅವ್ರಿಗಾದರೂ ಸ್ವತಃ ಆಮ್ಲಜನಕಕ್ಕೋಸ್ಕರ ಆದರೂ ಒಂದು ಗಿಡ ನೆಡಿ ಅಂತೇಳಿ ಈ ಒಂದು ವೇದಿಕೆಯಿಂದ ನಾನು ಕೋರ್ಕೊಳ್ತಾ ಇದ್ದೀನಿ. ರಮೇಶ್ ಅಂತೇಳಿ ಈ ಸಾಲುಮರ ತಿಮ್ಮಕ್ಕ ವೇದಿಕೆ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು.